ಪಾಣಿ ಇರ್ತಕ್ಕಂಥ ಭೂಮಿ ಎಲ್ಲೇ ಆಗದೆ ಹೊರತು ಈ ಸತ್ತು ಹೆಂಗಾಗುತ್ತೆ? ಈ ಸತ್ತು ಒಬ್ಬರ ಹೆಸರಿಗಿದೆ, ಪಾಣಿ ಒಬ್ಬರ ಹೆಸರಿಗಿದೆ. ಇದನ್ನು ಕೇಳಿದ್ರೆ ಸಿವಿಲ್ ಕೋರ್ಟ್ಗೆ ಹೋಗಿ ಅಂತ ನಮ್ಮಲ್ಲಿ ಕೋರ್ಟಿಗೆ ಕಳಿಸ್ತಾ ಇದ್ದಾರೆ. ಇಂಥ ಅನೇಕ ಅಭಿಪ್ರಾಯಗಳು, ಅನೇಕ ಕೇಸುಗಳು ಗ್ರಾಮಾಂತರದಲ್ಲಿರೋದ್ರಿಂದ ಇವುಗಳ ಬಗ್ಗೆ ಪೂರ್ಣ ಚರ್ಚೆ ಆಗಬೇಕು, ಅದರ ಬಗ್ಗೆ ತನಿಖೆ ಆಗಬೇಕು, ಎಲ್ಲ ಪಿಡಿಒಗಳ ಮೇಲೆ ಕ್ರಮ ಜರುಗಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಹೇಳ್ಕೊಂತ ಸರ್ಕಾರ. ನಮಸ್ಕಾರ. ನಾವು ರಾಯಚೂರಿನ ಜಿಲ್ಲಾಧ್ಯಕ್ಷರು ಆರೂರು ನಾರಾಯಣ. ನಮಗೆ ಡ್ಯಾಮ್ ಸೆಕ್ಷನ್ನಿಂದ 180 ಅಡಿ ಮಳೆಗಾಲದಲ್ಲಿ ನೀರಿದ್ರು ಕೂಡ ಏನು ಹರಿಹರ ಭಾಗಕ್ಕೆ ಮನೆ ಭಾಗಕ್ಕೆ ನೀರು ಬಂದಿಲ್ಲ ಅಂತ ಪದೇ ಜಿಲ್ಲಾಧಿಕಾರಿ ಹತ್ರ ಮೀಟಿಂಗ್ ಮಾಡಿದ್ರೆ, ಸಭೆ ಮಾಡಿದ್ರೆ ಏನು ನಾನು ಮನೆ ಭಾಗಕ್ಕೆ ಬಂದ್ಬಿಟ್ಟು ನಾನು ನೀರನ್ನು ನಿಮ್ಮ ಜಮೀನುಗಳಿಗೆ ಕೊಡಿಸ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ರು. ಇವತ್ತಿನವರೆಗೂ ಕೂಡ ಜಿಲ್ಲಾಧಿಕಾರಿಗಳಾಗಲಿ ತಹಸೀಲ್ದಾರ್ ಬರಲಿಲ್ಲ. ಇವತ್ತಿಗೂ ಕೂಡ ಆ ಜಮೀನುಗಳನ್ನು ಸರ್ವೆ ಮಾಡುವುದಾಗಲಿ, ಅದನ್ನು ನೋಡುವುದಾಗಲಿ, ಕಿಂಚಿತ್ ನೋಡುವುದಕ್ಕಾಗಲಿ, ರೈತರು ಮಾತಾಡ್ಸೋಕ್ಕಾಗಲಿ ಬರಲಿಲ್ಲ. ಏನು ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ದಾವಣಗೆರೆಗೆ ಅಷ್ಟೇ ಸೀಮಿತ ಆಗಿದೆ ಅನಿಸುತ್ತೆ, ಹರಿಹರಕ್ಕೆ ಅಷ್ಟೇ ಸೀಮಿತ ಆಗಿದೆ ತಾಲೂಕು ಆಡಳಿತ ಅನಿಸುತ್ತೆ. ನಮಗೇನು ಈ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಹಳ್ಳಿಗಳು ಆಮೇಲೆ ತಾಲೂಕುಗಳು ಇವ್ರಿಗೆ ಲೆಕ್ಕನೇ ಇಲ್ಲ. ಹಾಗಾಗಿ ದಾವಣಗೆರೆ ಮತ್ತು ಉತ್ತರ ದಕ್ಷಿಣ ಇರೋದ್ರಿಂದ ಆ ಉತ್ತರ ದಕ್ಷಿಣ ನೋಡ್ಕೊಳ್ಳಿಕ್ಕೆ ಅಷ್ಟೇ ಸಾಕಾಗಿದೆ ಅವರು ಜಿಲ್ಲಾಡಳಿತ. ನಮಗೆ ಇನ್ನೇನು 6 ತಾಲೂಕಲ್ಲಿ 6 ತಾಲೂಕಿಗೆ ಸಪ್ರೇಟ್ ಜಿಲ್ಲಾಧಿಕಾರಿ ಕೊಡಬೇಕು ಅಂತ ಸರ್ಕಾರ ಒತ್ತಾಯ ಮಾಡಿದೆ. ಒಂದು ಏನು ಮಳೆಗಾಲದಲ್ಲಿ ಕಳೆದ ಬಾರಿ 3,300-3,500 ಮತ ಕೊಟ್ಟಿದ್ವಿ, ಮೆಕ್ಕೆಜೋಳ 2,000. ಈ ಸಲ ಮಳೆಗಾಲದಲ್ಲಿ ಮತ ಬೆಳೆದಾಗ 2,000 ರೂಪಾಯಿ ಕೊಟ್ಟಿದ್ವಿ. ಅಂದರೆ 1,000 ರೂಪಾಯಿ ಒಂದು ಕ್ವಿಂಟಲಿಗೆ ನಮ್ಗೆ ಹೊರತ ಬಿತ್ತು. ಸಾಲ ಹೆಂಗೆ ತೀರಿಸ್ಬೇಕು? ಅಲ್ಲಿ ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾರೆ 14 ಲಕ್ಷ ರೈಟ್ ಆಫ್ ಇದೆ ಅಂತ ಹೇಳ್ತಾರೆ. ನಮ್ದಿರೋದು ರೈತರದು KCC ಸಾಲ 95,430 ಕೋಟಿ ಇದೆ. ಕೇವಲ ಒಂದು 95,430 ಕೋಟಿನ ಇವರು ರೈಟ್ ಆಫ್ ಇರೋದನ್ನ ಸೆಟ್ಲ್ಮೆಂಟ್ ಮಾಡಿ ಇವತ್ತಿನವರೆಗೂ ಡಿಸ್ಪೋಸಲ್ ಮಾಡೋಕ್ಕಾಗಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ. ಇನ್ನು ರೈತರು 10 ವರ್ಷದಲ್ಲಿ 1 ಬೆಳೆ 2 ಬೆಳೆ ಬಂಪರ್ ಬೆಳೆ ಬರುತ್ತೆ, ಜೀವನ ಮಾಡೋದೇ ಕಷ್ಟ. ಇನ್ನು ಈ ಬ್ಯಾಂಕ್ಗಳು ಸಾಲ ಕೊಟ್ಟಿದ್ದೀವಿ ಅಂತೇಳಿ ಅಲ್ಲಿ RBI ಡೈರೆಕ್ಷನ್ ಇದೆ, RBI ಡೈರೆಕ್ಷನ್ ಮುಖಾಂತರ ರೈತರಿಗೆ ಸಾಲ ಕೊಡ್ತಾರೆ. ಬಂದು ಸಾಲನ ಈ ಥರ ನಾವು ಬೆಳೆ ಮೇಲೆ ಹಾಕಿರ್ತೀವಿ, ಬೆಳೆ ಬರೋ ರೈತರು ನಾವೇನು ಮಾಡೋಣ? ಹಾಗಾಗಿ ಇವರು ದಾವೆ ಹೂಡ್ತಾರೆ ಕೋರ್ಟಲ್ಲಿ ದಾವೆ ಹೂಡಿದ್ರೆ ರೈತ ಬದುಕೋದು ಬಿಟ್ಟು ಮತ್ತೆ ನೇಣ ಕೇಳೋ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಕೂಡಲೇ ಕ್ರಮ ತಗೋಬೇಕು ರಾಜ್ಯ ಮತ್ತು ಕೇಂದ್ರ ಸರ್ಕಾರ. ಸಂಪೂರ್ಣವಾಗಿ ರೈತರ ಬೆಳೆ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕಂತ ಈ ಮೂಲಕ ಒತ್ತಾಯಿಸ್ತಿದ್ದೀನಿ. ನಮಸ್ತೆ. ಆಮೇಲೆ ಕುಡಿತೀನಿ ಬಿಡ್ರಿ, ನಾನೇನು ಕುಡಿಯೋದಿಲ್ಲ ಆಮೇಲೆ ಕುಡಿತೀನಿ. ಏನು ¡Gracias!